ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ವಿಶೇಷ ಅಂತ ಅನ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೇ ಇರ್ತದೆ ವಿಡಿಯೋ. ಯಾಕಂದ್ರೆ ಡೈಲಿ ಅಡುಗೆ ವಿಡಿಯೋ ಆದ್ರೆ ಈಗ ಬ್ಯಾಸ್ಗಿ ಒಳಗೆ ನಿಮಗೆಲ್ಲ ಗೊತ್ತೇ ಅದ, ಸಂಡ್ಗಿ ಅದು ಇದು ಅಂತ ಇರ್ತಾವಂತೇಳಿ ಇವತ್ತು ಕೂಡ ಸಂಡ್ಗಿ ವಿಡಿಯೋನೇ ಅದ ನೋಡ್ರಿ. ಹಂಗೆ ಒಂಚೂರು ಈಸಿಯಾಗಿದ್ದು ಮಾಡ್ತೀನಿ ರೀ ನಾನು. ಯಾಕಂದ್ರೆ ಭಾಳ ಗುಂಜಾಟ ಇದ್ದಿದ್ದು ಅದು ನನಗೂ ಅಷ್ಟು ಟೈಮೂ ಇರಂಗಿಲ್ಲ, ಅದ್ರ ಜೋಡಿ ಅಷ್ಟು ಗುದ್ದಾಡ್ಕೋತ ಕೊಡಂಗಿಲ್ಲ. ಈಸಿ ಇದ್ದಿದ್ದು ನನಗೆ ಟೈಮ್ ಒಳಗೆ ಆಗಿರ್ಬೇಕಂದ್ರೆ ಒಂದೇ ದಿವ್ಸ ಸೂಟಿ ಸಿಕ್ಕರೂ ಆ ಹಾಲಿಡೇಸ್ ಒಳಗದು ಆಗಿರಬೇಕು ಅಂಥದ್ದೇ ನಾನು ಮಾಡಿರ್ತೀನಿ. ನೀವು ಎಲ್ಲ ಇಷ್ಟಪಡ್ತೀರಿ. ಆಮೇಲೆ ನೀವೆಲ್ಲ ಹೊಸ ಹೊಸ ಸಂಡಿಗೆ ಅವೆಲ್ಲ ಮಾಡಿರ್ತೀರಿ, ಕಮೆಂಟ್ಸ್ ನೋಡ್ತೀನಿ, ಖುಷಿ ಆಗ್ತದೆ. ಅಷ್ಟೆಲ್ಲ ನನಗೆ ಮಾಡ್ಲಿಕ್ಕಂತೂ ಆಗೋದಿಲ್ಲ ರೀ. ಈಗ ಮುಂಜಾನೆಯ ರಂಗೋಲಿ ನೋಡ್ಕೋತ ಒಂದು ಮುಂಜಾನೆಯ ಮಾತು ಬೇಕು, ಹೌದಿಲ್ರಿ? ಎಷ್ಟು ಚಂದ ಅದ ನೋಡ್ರಿ, ಖರೇನೆ ಎಷ್ಟು ಅರ್ಥಪೂರ್ಣ ಅದ ಇದು. ಎಲ್ಲರನ್ನೂ ಗೌರವಿಸುವುದು ನಮ್ಮ ಮಾನವೀಯತೆ, ಎಲ್ಲರನ್ನೂ ಗೌರವಿಸುವುದು ನಮ್ಮ ಮಾನವೀಯತೆ, ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ನೋವು ಕಲಿಸುವ ಪಾಠವನ್ನು ನಗು ಎಂದಿಗೂ ಕಲಿಸಲಾರದು. ನೋವು ಕಲಿಸುವ ಪಾಠವನ್ನು ನಗು ಎಂದಿಗೂ ಕಲಿಸಲಾರದು. ತಿಳಿದುಕೊಳ್ಳಿ. ನಿಮಗೇನಾದರೂ ಯೋಗ್ಯವಾದದ್ದು ಸಿಕ್ಕಿದರೆ ಕಳೆದುಕೊಳ್ಳದೆ ಉಳಿಸಿಕೊಳ್ಳಿ. ಯಾಕೆಂದರೆ ದೇವರು ಯೋಗ್ಯರಿಗಷ್ಟೇ ಉತ್ತಮವಾದದ್ದನ್ನು ನೀಡುತ್ತಾನೆ. ಮನುಷ್ಯನಿಗೆ ಸಂಬಂಧಗಳನ್ನು ಜೋಡಿಸುವುದು ಒಂದು ಕಲೆಯಾದರೆ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಅದನ್ನೂ ಕೂಡ ಒಂದು ಸಾಧನೆ. ಎಷ್ಟು ಚಂದ ಅದ ನೋಡ್ರಿ ಇದು. ಬಹಳ ಅರ್ಥಪೂರ್ಣವಾದದ್ದದ. ತಿಳಿದು ನಡಿಬೇಕು ನಾವು ಅದಕ್ಕೆ, ಹೌದಿಲ್ರಿ? ಅದು ಹಾಡೇ ಅದ ನೋಡ್ರಿ, ತಿಳಿದು ನಡೆಯೋ ಮನುಜ ಅಂಥೇಳಿ. ಅದನ್ನು ಕೂಡ ಒಂದು ದಿವಸ ಒಂದು ಹಾಡಿ ಅದರ ಅರ್ಥವನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಭಾಳ ಇಷ್ಟವಾದ ಹಾಡದು ಮತ್ತು ಭಾಳ ಅರ್ಥಪೂರ್ಣ ಅದ. ಮೇನ್ ನೋಡ್ರಿ, ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಸಂಡೇ ದಿವಸ ನಮ್ಮ ಮನೆ ಒಳಗೆ ಎಲ್ಲರೂ ಫ್ರೀ ಇದ್ವಿ. ಯಾಕಂದ್ರೆ 2 ದಿವಸ ಕಂಟಿನ್ಯೂಸ್ ಹಾಲಿಡೇ ಬಂದು ಅಲ್ರಿ. ಸ್ಯಾಟರ್ಡೇ ಶನಿವಾರ ಅಂತೂ ನಾವು ಕೋರವಾರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನೀವು ಕೂಡ ನಮ್ಮ ಜೊತೆ ದರ್ಶನ ಮಾಡ್ಕೊಂಡ್ರಿ. ಮತ್ತು ಸಂಡೇ ಏನದಲ್ರಿ ಆರಾಮಾಗಿ ಇರೋದು. ಅದಕ್ಕೆ ನನ್ನ ಮಗಳಂದ್ಲು, ನನ್ನ ಕಾಲು ಒಂಚೂರು ಒಡೆದಿದ್ದು ರೀ. ಅದಕ್ಕೆ ಅಮ್ಮ ನಿಂದ್ರಮ್ಮ ಎಲ್ಲ ಕ್ಲೀನ್ ಮಾಡ್ತೀನಿ ಕಾಲೆಲ್ಲ ಅಂಥೇಳಿ ಬಿಸಿನೀರು ಏನೇನೋ ಹಾಕ್ಕೊಂಡಾಕಿ ತನ್ನ ಕೆಲಸ ಮಾಡ್ಲಿಕ್ಕತ್ತಾಳ, ನಾನು ನನ್ನ ಕೆಲಸ ಮಾಡ್ಲಿಕತ್ತೀನಿ. ಹಂಗೆ ಒಂದು ಝಲಕ್ ನಮಗೆ ಗೊತ್ತಿರಲಾರ್ದೆ ಇದನ್ನು ನನ್ನ ಮಗಳು ವಿಡಿಯೋ ಮಾಡ್ಯಾಳ. ನಾನು ಕೇಳಿದೆ ರೇಕಿಗೆ 2 ಸರಿ ಇನ್ನೊಬ್ಬಕ್ಕಿ ವಿಡಿಯೋ ಮಾಡ್ಲಿಕ್ಕತ್ತಿ ಏನು ಮತ್ತಂಥೇಳಿ, ಇಲ್ಲ ಅಂತ ಹೇಳಿದ್ಲು. ಆಕಿ ನಮಗಿಬ್ಬರಿಗೂ ಗೊತ್ತಿರಲಾರ್ದೇ ಇದು ವಿಡಿಯೋವನ್ನು ಮಾಡ್ಯಾಳ. ನೋಡ್ರಿ, ಕಾಲೆಲ್ಲ ಎಷ್ಟು ಕ್ಲೀನ್ ಮಾಡಿ ಏನೋ ಲೋಷನ್ ಹಚ್ಚಿ, ಮೊದಲೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ಏನೋ ಕ್ಲೀನ್ ಮಾಡ್ಕೊಂಡ್ಲು, ಏನೇನೋ ಮಾಡ್ಲಿಕ್ಕತ್ತಿದ್ಲು. ನಾನು ನನ್ನ ಕೆಲಸ ನಡೆಸಿದ್ದೆ ರೀ. ಅದ್ರ ನನ್ನ
ಕಾಲುಗಳು ಮಾತ್ರ ಕ್ಲೀನ್ ಅದು ಹೊಟ್ಟಿನ ಮೇಲಿಂದ ಬಿಸಿನೀರು ಮಾಡ್ಕೊಂಡು ಏನೇನೋ ಮಾಡಿ ಮತ್ತು ಅದು ಆ್ಯಕ್ಚುಲಿ ನನಗೆ ರೀ ನಿಮಗೆ ಸುಳ್ಳು ಹೇಳ್ದಂಗೆ ಅನ್ನಿಸ್ತಾ ಇದು ನೇಲ್ ಪಾಲಿಶ ಇದೇನೂ ಇಷ್ಟ ಆಗಂಗಿಲ್ಲ. ಬಟ್ ಮಕ್ಕಳು ಇಷ್ಟಪಡ್ತಾರೆ ಅಂದಮೇಲೆ ಅವ್ರಿಗೆ ಬೇಡ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಅವರು ಏನೋ ಒಂದು ಪ್ರೀತಿಯಿಂದ ಹಚ್ಚಬೇಕು ಕಾಲಿಗೆ ಅಂತ ಅಂತಿರ್ತಾರೆ. ನನಗೆ ಇಷ್ಟ ಆಗಂಗಿಲ್ಲ, ನೀವು ಹಚ್ಕೋರಿ ಅಂತ ಹೇಳ್ತಿರ್ತೀನಿ, ಆದರೂ ಅವ್ರು ಹಚ್ತಾರೆ. ಇರಲಿ ಅಂಥೇಳಿ ಇಷ್ಟು ಸಂಡೇದ್ದಾದ್ರೆ ಮುಂದಿಂದು ತಯಾರಿ ನೋಡ್ರಿ. ಒಂದು ಬುಟ್ಟಿ ತುಂಬ ಇದ್ದು ಸಾಬುದಾಣಿ ನೆನೆ ಹಾಕಿದ್ವಿ ರಾತ್ರಿನೇ, ಅದರಷ್ಟೇ ನೀರು ಹಾಕ್ಲಿಕತ್ತೀನಿ. ಒಂದು ಬುಟ್ಟಿ ತುಂಬ ಇದ್ದು ಅದರಷ್ಟೇ ನೀರು 2 ಸರಿ, 2 ನೀರು 1 ಸಾಬುದಾಣಿ ಫುಲ್ 2 ನೀರು ರೀ, ಡಬಲ್ 1 ಗ್ಲಾಸಿಗೆ 2 ಗ್ಲಾಸು ನೆಂದಿರ್ಬೇಕ್ರೆ ಮಾಡ್ತೀರಿ ನೀವೆಲ್ಲ. ಆದರೂ ಫ್ರೆಷರ್ಸ್ ಯಾರು ಇರ್ತೀರಿ ಅವ್ರಿಗೆ ಒಂಚೂರು ಇನ್ಫಾರ್ಮೇಷನ್ ಇರಲಿ ಅಂಥೇಳಿ ಕ್ಲಿಯರಾಗಿ ಹೇಳಿರ್ತೀನಿ. ಈಗೇನದ ಇದರೊಳಗೆ ಜೀರಿಗೆ ಉಪ್ಪು ಹಾಕಿ ಸ್ವಲ್ಪ ಇಂಗು ಭಾಳ ಹಾಕಿದ್ರೆ ಏನೋ ಕಪ್ಪು ಆಗ್ತಾವಂತ ಅನ್ನೋದು ಕೇಳೀನಿ, ಅದ್ರ ಬಟ್ ಟೇಸ್ಟ್ ಆಗ್ತವೆ. ಸ್ವಲ್ಪ ಅದನ್ನು ಕೂಡ ಹಾಕೀನಿ. ಈಗ ಒಂದು 15ರಿಂದ 20 ನಿಮಿಷ ಕುದಿಲಿಕ್ಕೆ ಇಡ್ತೀನಿ ರೀ. ಹಂಗೆ ಕೈ ಆಡಿಸ್ಕೋತಿರ್ತೀನಿ ಒಂದು 10 ನಿಮಿಷ, ಆಮೇಲೆ ತಾನೇ ಕುದಿ ಹಿಡಿತದೆ. ಇಷ್ಟಾದಮೇಲೆ ಆ್ಯಕ್ಚುಲಿ ಇದನ್ನು ಮಾಡಿದ್ದು ನಿಮಗೆ ಹೇಳ್ತೀನಿ, ಸಂಡೇ ಅಲ್ರಿ, ಶನಿವಾರ ದಿವಸ ನಾವೇನು ಕೊರವಾರಕ್ಕೆ ಹೊಂಟಿದ್ವಲ್ರಿ, ಅವತ್ತ ಇವು ಸಂಡಿಗೆ ಹಾಕಿ ಹೋಗಬೇಕು ಅಂಥೇಳಿ ವಿಚಾರ ಮಾಡಿದ್ವಿ. ಟೈಮ್ ಆಯಿತು, ಇವನ್ನ ಕುದಿಸಿ ಇಟ್ಟು ಹೋಗಿಬಿಟ್ವಿ. ಬೇಡ ಬಿಡಿ ಈಗ ಹಾಕೋದು ಅಂಥೇಳಿ ಎಲ್ಲ ಕುದಿಸಿ ಹಂಗೆ ಇಟ್ಟು ಹೋದ್ವಿ ರೀ. ನೆಕ್ಸ್ಟ್ ಡೇ ಸಂಡೇ ನಾ ಏನು ಮಾಡಿದೆ, ಒಂದು ವಾಟಗ ಬಿಸಿ 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 ನೀರು ಕುದಿಸಿ ಆಮೇಲೆ ಮಸ್ತ್ ಬಂದವ ಸಂಡಿಗೆ, ಸೂಪರ್ ಟೇಸ್ಟ್ ಆಗ್ಯಾವ. ಸ್ವಲ್ಪ ದಪ್ಪಾಗಿ ಹಾಕಿದ್ರು ನಡೀತಿತ್ತು. ನಾವು 3 ಜನನೂ, ಒಬ್ರು ತೆಳ್ಳಗೆ ಒಬ್ರು ದಪ್ಪ, ಎಲ್ಲರೂ ಒಂದೊಂದು ಟೈಪ್ ಆಗ್ಯಾವ. ಆದರೆ ಅಷ್ಟೂರೂ 3 ಜನದ್ದು ಹಾಕಿದ್ದು ಭಾಳ ಚಂದ ಆಗ್ಯಾವ. ಇದು ಆ್ಯಕ್ಚುಲಿ ಸಂಡೇ ಸ್ಯಾಟರ್ಡೇ ಇದ್ರಿ, ಶನಿವಾರ ನಾವು ಊರಿಗೆ ಹೋಗೋ ದಿವಸನೇ ಕುದಿಸಿ ಇಟ್ಕೊಂಡಿದ್ದೆ. ಈಗೇನದ ಸಂಡೇ ನೆಕ್ಸ್ಟ್ ಡೇ 1 ವಾಟಕ ಬಿಸಿನೀರು ಹಾಕಿ ಚೆಂದಾಗಿ ಎಲ್ಲ ಕೈ ಆಡಿಸಿ ಈಗ ಹಾಕ್ಲಿಕ್ಕತ್ತೀವಿ. ಆರಿದ್ದದ ರೀ, ಇದು ಬಿಸಿ ಅದು ಏನೂ ಇಲ್ಲ. ಇದು ನಿನ್ನ ಸಂಡಿಗೆ ಹಾಕೋದದ, ಆಮೇಲೆ ಕರೆದು ಕೂಡ ತೋರಿಸ್ತೀನಿ. ಇದು ನೀರು ಎಷ್ಟು ನೀರು ಇರ್ಬೇಕಂತಂದ್ರೆ ನಾವೇನು ದೋಸೆ ಹಿಟ್ಟು ಹಾಕ್ತೀವಲ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿದ್ರೂ ನಡೀತದೆ. ಈಗ 3 ಜನನೂ ಕೂಡಿಸಿ ನಾನು ಮತ್ತು ನನ್ನ ಮಕ್ಕಳು ಒಂದು ಭಾಳ ಅಂದ್ರೆ ಒಂದು 10 ನಿಮಿಷದೊಳಗೆ ಹಾಕಿದ್ವಿ. ಯಾಕಂದ್ರೆ ಒಬ್ಬರಿಗಿಂತ 2 ಲೇಸು, 2ಗಿಂತ 3 ಲೇಸು ಅಂದಂಗೆ ಖರೇನೆ ಇದೆಲ್ಲ ನೋಡಿದ ಕೂಡಲೇ ಕೂಡು ಕುಟುಂಬ ಎಷ್ಟು ಚಂದ ಅಲ್ರಿ. ಕೂಡು ಕುಟುಂಬ ಹಿಂದಕ್ಕೆ ಎಲ್ಲ ಅದಕ್ಕೆ ರೋಗಗಳು ಯಾಕೆ ಇರಲಿಲ್ಲ ಅಂತಂದ್ರೆ, ನಮ್ದು ಏನೇ ಫೀಲಿಂಗ್ಸ್ ಶೇರ್ ಮಾಡ್ಕೋಬೇಕಾದ್ರೂ ಮನೆ ಒಳಗೆ ಫೀಲಿಂಗ್ಸ್ ಅಂತ ಇರ್ತಿದ್ದಿಲ್ಲ ಮೊದಲೇ. ಮಾತು ಅಂದರೆ ಏನೇ ಇದ್ದರೂ ಮಾತು ಹರಟೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಇದೇ ಇತ್ತು. ಅದೆಲ್ಲ ನೋಡ್ಲಿಕ್ಕತ್ರ ಯಾವಾಗೂ ನಕ್ಕೋತಿರೋದು, ಹರಟೆ ಹೊಡೆಯೋದು, ನಗನಗತಾ ಕೆಲಸ ಮಾಡೋದು, ಅದಕ್ಕೊಬ್ಬರು ಮನೆಯನ್ನು ನಡೆಸೋರಂತ ಇರ್ತಿದ್ರು. ಈಗ ಎಲ್ಲನೂ ಚೇಂಜ್ ಆಗ್ಯದ, ನೀವೇ ನೋಡ್ತೀರಿ. ಆದಷ್ಟು ಕೂಡು ಕುಟುಂಬಕ್ಕೆ ಹೆಚ್ಚು ಮಹತ್ವ ಕೊಡ್ರಿ ಎಲ್ಲರೂ. ಯಾಕಂದ್ರೆ ನನಗೆ ಅನಿಸಿದ್ದನ್ನು ಹೇಳ್ತೀನಿ ರೀ, ಮತ್ತು ನೀವು ನನಗೆ ಪ್ರಶ್ನೆ ಮಾಡ್ಲಿಕ್ಕತ್ರ ಅದು ಮತ್ತು ಅಂಥವ್ರು ಇರ್ತಾರೆ ನಡು ಒಂದಿಷ್ಟು ಜನರು. ಯಾಕಂದ್ರೆ ಹೆಂಗಿರ್ತದ್ರಿ, ಯಾರು ಯಾವುದು ಇಷ್ಟ ನನಗೆ ಅನಿಸಿದ್ದು ಈ ಕಲಿಯುಗದೊಳಗೆ ನನ್ನ ಮಕ್ಕಳಿಗೆ ನಾ ಅದನ್ನೇ ಹೇಳ್ತಿರ್ತೀನಿ, ಯಾರು ಹೆಚ್ಚು ಯಾವುದನ್ನು ಇಷ್ಟಪಡ್ತಿರ್ತಾರೋ ಅದು ಅವರಿಗೆ ಸಿಗಲ್ಲ. ಹೌದಿಲ್ರಿ? ನನ್ನ ಹತ್ರ ಒಂದೇ ಉತ್ತರ, ಯಾರು ಯಾವುದನ್ನು ಇಷ್ಟಪಡ್ತಿರ್ತಾರೋ ಅದು ಅವರಿಗೆ ಸಿಗೋದಿಲ್ಲ. ನನಗೆ ಕಲಿಯುಗದ ಸ್ಪೆಷಾಲಿಟಿ ಅನಿಸಿದ್ದು ಇದೇ ರೀ. ಯಾಕಂದ್ರೆ ಯಾರು ಏನು ಬಯಸ್ತಿರ್ತಾರೋ ಅದು ಸಿಗೋದು ಎಲ್ಲಿಗೋ ಒಬ್ರಿಗೆ, ಎಲ್ರಿಗೂ ಸಿಗೋದಿಲ್ಲ ಅಂತಲ್ಲ, ಎಲ್ಲಿಗೋ ಒಬ್ಬರಿಗೆ ನೋಡ್ತೀವಿ. ಆಲ್ಮೋಸ್ಟ್ ಯಾರು ಕೂಡು ಕುಟುಂಬವನ್ನು ಬಯಸ್ತಿರ್ತಾರೋ ಅವರಿಗೆ ಕೂಡು ಕುಟುಂಬ ಸಿಗಂಗಿಲ್ಲ. ಯಾರು ತಾವು ಸಪ್ರೇಟಾಗಿ ಇರಬೇಕು ಅಂತಿರ್ತಾರ ಅವರಿಗೆ ಕೂಡು ಕುಟುಂಬ ಸಿಗ್ತದೆ. ಅಂದರೆ ಒಂದೇ ಅಂತಲ್ಲ, ಎಲ್ಲನೂ. ಯಾರು ಒಬ್ಬೊಬ್ಬರು ಜಾಬ್ ಮಾಡಬಾರ್ದು, ನಮ್ಮ ಮನೆ ಒಳಗೆ ಇರ್ಬೇಕಂತಿರ್ತಾರೆ, ಅಂಥವರಿಗೆ ಜಾಬ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿರ್ತದೆ. ಮತ್ತು ಯಾರು ನೌಕರಿ ಮಾಡಬೇಕು, ನಾನು ಜಾಬ್ ಮಾಡಬೇಕು ಅಂತಿರ್ತಾರೆ, ಅವರು ಮನೆಯೊಳಗೆ ಸಾಕಷ್ಟು ಅದ, ಎಲ್ಲ ಏನು ಮಾಡ್ತೀವಿ ಹೊರಗೆ ಅಂತಿರ್ತಾರೆ. ಇವೆಲ್ಲ ನೋಡ್ತೀವಿಲ್ರಿ, ನೀವು ಕೂಡ ನೋಡ್ತಿರ್ತೀರಿ. ಅಂದ್ರೆ ಯಾರು ಏನನ್ನು ಇಷ್ಟಪಡ್ತಾರೋ ಅದು ಭಾಳ ಕಡಿಮೆ ಸಿಗೋದು. ಇದ್ದದ್ದರಲ್ಲಿಯೇ ತೃಪ್ತಿಯನ್ನು ಪಡುವುದು ಭಾಳ ಅಂದ್ರೆ ಭಾಳ ಒಳ್ಳೆಯದು. ಅದನ್ನು ಗುಣ ನಾವು ಬೆಳೆಸ್ಕೋಬೇಕು. ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳೋದು ಅದನ್ನೇ. ಯಾವತ್ತು ಯಾವುದೇ ಜೋಡಿಯನ್ನು ದೇವರು ಕರೆಕ್ಟಾಗಿ ಕೊಟ್ಟಿರೋದಿಲ್ಲ, ಅಂದರೆ ಒಂದು ತೂಗಿಸ್ಕೊಂಡು ಹೋಗ್ಬೇಕು, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಅಂಥದನ್ನು ಕೊಟ್ಟಿರ್ತಾನೆ. ಅದಕ್ಕೆ ಅಡ್ಜಸ್ಟೇಬಲ್ ನೇಚರ್ ಇರಬೇಕು ಅಂತ ನೋಡ್ರಿ. ನಿಮ್ಮ ಜೊತೆ ಮಾತಾಡ್ಕೋತಾ
ನಮ್ಮ ಸಂಡ್ಗಿ ಪ್ರೋಗ್ರಾಮ್ ಮುಗೀತು. ಸಂಡ್ಗಿ ಪ್ರೋಗ್ರಾಮ್ ಮುಗೀತು. ದಿನ ಒಂದೊಂದು ಸಂಡ್ಗಿ ಸ್ಪೆಷಲ್. ನಿಮ್ಮ ಮನ್ಯಾಗೂ ಎಲ್ಲ ಇದಕ್ಕಿಂತ ಸ್ಪೆಷಲ್ ಮಾಡಿರ್ತೀರಿ. ಏನು ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಸಂಡ್ಗಿ ಎಲ್ಲ ಒಣಗ್ಯಾವ, ತೆಗಿಲಿಕತ್ತಾರ. ನಿನ್ನೆ ಮಳೆ ಬಂದಿತ್ತು ರೀ ಅಂದಂಗೆ, ಮಳೆ ಬಂದಿತ್ತು. ಅದಕ್ಕೆ ಮತ್ತೆ ಕೆಳಗೆ ತೊಗೊಂಡು ಬಂದ್ವಿ. ಅದನ್ನು ಹಾಕಿದ ಪೇಪರೇ ಕೆಳಗೆ ತೊಗೊಂಡು ಬಂದು ಸಂಡ್ಗಿ ತೆಗೆದ್ರು. ಮಸ್ತ್ ಬಂದಾವ ಅಗ್ದಿ. ಈಗ ಒಂದು 4 ಕರಿ ತೋರಿಸೋಣ ಅಂತ ಹೇಳಿದೆ. ಒಂದಿಷ್ಟು ಕರ್ದಾಳ, ಅವನು ಕೂಡ ಮಸ್ತ್ ಆಗ್ಯಾವ. ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ಯಾವ. ಸಾಬುದಾಣಿ ಸಂಡ್ಗಿ, ಅದರೊಳಗೆ ಮತ್ತೇನರ ಆ್ಯಡ್ ಮಾಡ್ಬೋದು. ಒಂದಿಷ್ಟು ಅವಲಕ್ಕಿ ಅವು ಇವು ಏನೇನೋ ಮಾಡ್ಕೋಬೇಕಂತ ಅನ್ಲಿಗತ್ತೀನಿ. ಒಂದಿಷ್ಟು ಗೊತ್ತವ ರೆಸಿಪಿ. ಮಾಡಿದೆ ಅಂದ್ರೆ ಅಪ್ಲೋಡ್ ಮಾಡ್ತೀನಿ ರೀ. ಎಲ್ಲರೂ ಒಂದೊಂದು ಕಮೆಂಟ್ಸ್ ಹಾಕಿರ್ತೀರಿ. ಈಗ ಒಬ್ಬರು ಪರ್ಫೆಕ್ಟ್ ಇರ್ತಾರೆ ಇದ್ರೊಳಗೆ, ಎಲ್ಲ ಥರದ್ದು ಮಾಡ್ತಾರೆ. ಮೊನ್ನೆಯೊಬ್ರು ಹಾಕಿದ್ರು, ನಮ್ಮ ಮನೆ ಒಳಗೆ ಎಲ್ಲ ಸಂಡಿಗೆ ಎಲ್ಲ ಮಾಡ್ಕೊಳ್ಳೋದು ಮುಗೀತು ಅಂಥೇಳಿ. ಅದಕ್ಕೆ ಅದ್ರೊಳಗೆ ಪರ್ಫೆಕ್ಟ್ ಇರ್ತಾರೆ. ನನಗೆ ಯಾವ ಬರ್ತಾವೆ ನಾ ಹೇಳಿದ್ನಲ್ರಿ, ನಂಗೆ ಈಸಿ ಇದ್ದಿದ್ದು ಮಾಡಿರ್ತೀನಿ ನಾನು. ನಿಮಗೂ ಕೂಡ ಹಾಕಿರ್ತೀನಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಇವು ಉಪವಾಸಕ್ಕೂ ಬರ್ತಾವೆ. ಅದಕ್ಕೆ ನನಗೆ ಅಂಥವೇ ಬೇಕಾಗ್ತವೆ ಯಾವಾಗಾದರೂ. ಈಗ ಒಂದೇ ಟೈಮ್ ಉಪವಾಸ ಒಪ್ಪತ್ತು ಅಂತ ಹೇಳಿ ಮಾಡಿರ್ತೀವಲ್ರಿ, ಅವಾಗ ನಡೀತದೆ ಇವು. ಏಕಾದಶಿ ಮಾತ್ರ ಏನೂ ತಿನ್ನಂಗಿಲ್ಲ ನಾವು. ಈಗ ಕರೆದು ಟೇಸ್ಟ್ ನೋಡುಣ್ರೆ ಹೆಂಗಾಗ್ಯಾವ. ಕರಿಲಿಕ್ಕತ್ತಾಳ. ಮತ್ತು ಈ ಬುಟ್ಟಿ ಬಗ್ಗೆ ನಾ ಹೇಳಲಿಕ್ಕೆ ಬೇಕು. ಇವು ಕಬ್ಬಿಣ ಬುಟ್ಟಿ ಹಿಂಗೆ ಇರ್ತಾವ್ರಿ, ತಿಕ್ಕಿದ ಕೂಡಲೇ ಮತ್ತು ಬೆಳ್ಳಗೆ ಚಂದ ಅನ್ನಿಸ್ತಾವ. ನಾವು ಒಂದು ಮೊದಲೇ ಏನರ ಒಂದಿಷ್ಟು ಕರೆದು ಮಾಡಿ ಮತ್ತೊಂದಿಷ್ಟು ಎಣ್ಣೆ ಹಾಕಿ ಕರ್ಲಿಕ್ಕತ್ತೀವಿ ಅಂದ್ರೆ ಇದೇ ಥರ ಆಗಿರ್ತದೆ. ಅದಕ್ಕೆ ಮೊದಲೇ ಇದ್ರ ಬಗ್ಗೆ ಹೇಳಿದೆ. ಯಾಕಂದ್ರೆ ಸಂಡಿಗೆ ಹಂಗಾಗ್ಯಾವ. ಸಂಡಿಗೆ ವಿಷಯ ಹೇಳ್ತಿರ್ತೀನಿ. ಒಬ್ಬೊಬ್ಬರು ಸಂಡಿಗೆ ನೋಡ್ತಿರಂಗಿಲ್ಲ ರೀ, ಬುಟ್ಟಿ ಹೆಂಗದ ರೀ ಅಂಥೇಳಿ. ಇದು ಕಮೆಂಟ್ಸು ಇರ್ತಾವೆ, ಎಲ್ಲ ಟೈಪ್ ಜನರು ಇರ್ತಾರೆ. ಅದೇ ಹೇಳಿದ್ನಲ್ರಿ, ಬೆರಳು ಒಂದು ಕೈ ಅಂದರೆ 5 ಬೆರಳುಗಳು ಸಮ ಇರಂಗಿಲ್ಲ. ನನಗೇನು ತಲೆ ಒಳಗಿರ್ತದೆ, ಸಂಡಿಗೆ ಬಂದಾಗ ತೋರಿಸೋದು. ಇದು ಒಂದ ನಮ್ಮ ಇಂಟೆನ್ಷನ್ ಇರ್ತದೆ. ಬಟ್ ನೋಡೋರು ದೃಷ್ಟಿಗಳು ಏನೇನು ಇರ್ತಾವೆ. ಇಲ್ಲಿ ಬುಟ್ಟಿ ಇಟ್ಟಾರ, ಆಜುಕೇನು ಇಟ್ಟಾರ, ಬಾಜುಕೇನು ಇಟ್ಟಾರ, ಬುಟ್ಟಿ ಒಳಗೆ ಎಣ್ಣೆ ಅಂತದದ, ಬುಟ್ಟಿ ಯಾವ ಕಲರ್ ಅದ, ಯಾಕೆ ಕರಿ ಅದ, ಯಾಕೆ ಬಿಳಿ ಅದ. ಹಿಂಗೆ ಒಂದು ಮನುಷ್ಯನನ್ನೇ ಗುಣ ನೋಡಲಾರ್ದೆ ಅಳಿತಾರ ಅಂತಂದಮೇಲೆ ಈ ಬುಟ್ಟಿನ ಗುಣ ನೋಡೋದು ಎಷ್ಟು ಇರಲಿಕ್ಕೆ ಬೇಕು. ಅದನ್ನು ಕೂಡ ಹೌದಿಲ್ರಿ. ಅದಕ್ಕೆ ನನಗೆ ಅನಿಸಿದ್ದನ್ನು ಹೇಳಿರ್ತೀನಿ. ಎಲ್ಲ ಟೈಪ್ ಜನರು ಇರ್ತಾರಂತ ಹಿಂಗೆ ಹೇಳಿದೆ. ಯಾಕಂದರೆ ಇವೆಲ್ಲ ಈಸಿ ಸಂಡಿಗೆಗಳು ಸಾಮಾನ್ಯವಾಗಿ ಎಲ್ರಿಗೂ ಬರ್ತಿರ್ತಾವೆ. ನಾನು ನಮ್ಮ ಮನೆಯೊಳಗೆ ಏನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡ್ರಿ ಹೆಂಗಾಗ್ಯಾವ. ಸ್ಕೂಲ್ ಅಡ್ಮಿಷನ್ ಒಂದು ಬರ್ಲಿಕ್ಕೆ ಹತ್ತಾವ್ರಿ ಹುಡುಗರು. ಪೇರೆಂಟ್ಸ್ ನಾ ಇರ್ಲಿಲ್ಲ ಅಂದ್ರ ಒಂದ್ ದಿವಸ ಇಲ್ಲ ಅಂದ್ರು ನಡೆಯುದಿಲ್ರಿ. ಅದ್ರ ಸಂಬಂಧ ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ಹಿಂಗ ಬಹಳ ಬರಲ್ಲ ಆಗ್ಯದ ನೋಡ್ರಿ. ಮರಾಠಿ ಒಳಗ ಎಂಟತ್ತು ಮರ್ದಿವ್ಸ ಹಳ್ಳಿ ಒಳಗ ಇದಾದ ಕೂಡ್ಲೆ ಮಣ್ಣೆ ತಮಸ್ಸೆ ಆದ್ಮೇಲೆ ಬರ್ತಾರ. ಮರ್ದಿವ್ಸ ಕಾಟ್ನಾಗ ಒಂದ್ 2 ಕುಂಟೆ ಕಿತ್ಕೊಂಡು 8ನೇಗ 1 ಕುಂಟೆ ಬಂದ ಚಿಟಿ ಸೂಪರ್ ಅನ್ನ ಹಿಂಗೆ ಮಾಡ್ತೀನಿ. ಮಾಡ ನಮ್ಮ ದೊಡ್ಡ ಅಣ್ಣನ ಹೆಂಡತಿ ಮಗಳು ಬಂದಿದ್ದರು. ನಮ್ಮ ಮೇಲೆ ನಮ್ಮ ದೊಡ್ಡಪ್ಪನ ಮಗಳೇ ಇರ್ತಾಳೆ ನಮ್ಮ ಮನೆಯೊಳಗೆ ಬಾಡಿಗೆ. ಹಾಗಾಗಿ ಎಲ್ಲರೂ ಅಲ್ಲೇ ಕೂತು ಎಂಜಾಯ್ ಮಾಡಿದ್ವಿ. ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಲಿ ಅಂಥೇಳಿ ಅದನ್ನು ಕೂಡ ಹಂಗೆ ಒಂಚೂರು ಶೇರ್ ಮಾಡ್ಕೊಂಡಾಗಿದೆ. ಇದೇ ಊರಾಗ ನಮ್ಮ ಅಣ್ಣ ಇರ್ತಾನೆ, ಅವನ ಮಕ್ಕಳು ಕೂಡ ಬಂದಾರ, ಅವರು ಬಂದಿದ್ದರು. ಹೀಗಾಗಿ ಅಷ್ಟೇ ಟೈಮ್ ಸ್ಪೆಂಡ್ ಮಾಡೋದು. ಎಲ್ಲರೂ 1-2-3 ತಾಸು ಟೈಮ್ ಹೆಂಗೆ ಹೋಯ್ತು ಗೊತ್ತಾಗಂಗಿಲ್ಲ. ನಮ್ಮ ಮನೆ ಒಳಗೆ ತವ್ರ ಮನೆ ಒಳಗೂ ಎಲ್ಲರೂ ಕೂಡಿದ್ವಿ ಅಂದ್ರೆ ಅದು ಇದು ಮಾತು ಇರಂಗೆ ಇಲ್ರಿ. ಎಲ್ಲರೂ ಜೋಕ್ ಮಾಡೋದು, ನಗೋದು ಇದೇ ಇರ್ತದೆ. ಅದಕ್ಕೆ ಒಂದಿಷ್ಟು ನೀವು ಕೂಡ ನಮ್ಮ ಫ್ಯಾಮಿಲಿ ಇರಿಸಿ, ನೀವು ಕೂಡ ನಮ್ಮ ಜೊತೆ ಕೂಡಿ ಎಂಜಾಯ್ ಮಾಡಲಿ ಅಂಥೇಳಿ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ಅಪ್ಲೋಡ್ ಮಾಡೀನಿ ನೋಡ್ರಿ.
ಮಾಡಿ ಎಲ್ಲಾರ್ದು. ಹಾಂ ಚಾಲು ಆಗ್ಯದ ಈಗ ಹಾಯ್ ಮಾಡಂತ ಹೇಳಿ. ಈಗ ಸಾಕಷ್ಟೇ. ಹಾಂ ಹಾಯ್. ಹಾಂ ಬಿಡು ಒತ್ತಲಿಕ್ಕೆ ಹೋಗ್ಬೇಡ ಒಟ್ಟ ಈಗ. ನೀ ಹೇಳಿ ಚಿಟ್ಟಿ ಇಲ್ಲಿ ನೋಡಂತ ಹೇಳು. ಇಲ್ಲಿ ನೋಡು. ಮೊಬೈಲ್ ಕೊಡ್ಬೇಡ್ಲಿ ಅವ್ನ ಕಡೆ ಬೇಡ. ಚಿಟ್ಟಿ ಈಗ ಮುಂಜಾನೆ ಎದ್ದು ಕೂಡ ಮೊಬೈಲ್ ಆಟ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಈಗ ನೋಡ್ಲಿಕ್ಕತ್ತದ್ದು ಕಸೂತಿ ಕಾಟನ್ ಬ್ಲೆಂಡೆಡ್ ಅಕ್ರಿಲಿಕ್ ಸಾರೀಸ್. ರೇಟು ಸ್ಕ್ರೀನ್ ಮೇಲೆ ಅದ. ವಾಟ್ಸಪ್ ನಂಬರ್ ಕೂಡ ಅದ. ನಿಮಗೆ ಇಷ್ಟ ಅದು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡ್ರಿ. ಹಂಗೆ ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಮ್ಮದು. ಯಾಕಂದ್ರೆ ಒಂದು 2-3 ಕಮೆಂಟ್ಸ್ ಬಂದಿದ್ದು. ಕಸೂತಿ ಕಾಟನ್ನ ಆಲ್ರೆಡಿ ಹಾಕಿದ್ದೆ, ಆದರೂ ಕೂಡ ಕಸೂತಿ ಕಾಟನ್ ಬೇಕಾಗ್ಯದ್ರಿ ನಮಗಂತ ಹೇಳಿ ಅದಕ್ಕೆ ಇವತ್ತು ವಿಡಿಯೋದಲ್ಲಿ ಹಾಕಿನಿ ನೋಡ್ರಿ.